ಭೂಮಿಯ ಮೇಲೆ ಕೆಲವರು ಜನ್ಮ ತಾಳುತ್ತಾರೆ, ಆದರೆ ಕೆಲವು ಮಹಾನುಭಾವರು ಯುಗ ಯುಗಗಳವರೆಗೆ ನೆನಪಿರುತ್ತಾರೆ. ಅಂತಹ ಮಹಾತ್ಮರಲ್ಲಿ ಒಬ್ಬರು ಬೋಧೀಶ್ವರರು. ಜನರ ನಂಬಿಕೆಯ ಪ್ರಕಾರ ಬೋಧೀಶ್ವರರು 775 ವರ್ಷ ಬದುಕಿ ಅನೇಕ ಪವಾಡಗಳನ್ನು ಮಾಡಿ ಸಾವಿರಾರು ಜನರಿಗೆ ಆಶೀರ್ವಾದ ನೀಡಿದ್ದಾರೆ. ಬೋಧೀಶ್ವರರು ಯಾರು? ಬೋಧೀಶ್ವರರು ಶಿವಭಕ್ತರು, ಸರಳ ಜೀವನ ನಡೆಸಿ ಮಹಾನುಭಾವರು. ಅವರ ಮಾತುಗಳಲ್ಲಿ ಶಕ್ತಿ ಇತ್ತು. ಅವರ ಆಶೀರ್ವಾದದಿಂದ ಅನೇಕ ಜನರ ಜೀವನ ಬದಲಾಗಿದೆ ಎಂದು ಭಕ್ತರು ನಂಬುತ್ತಾರೆ. ಅವರು ಕೇವಲ ಒಬ್ಬ ಸಾಧು ಅಲ್ಲ, ಅವರು ಭಕ್ತರ ಪಾಲಿನ ನಡೆದಾಡುವ ದೇವರು. ಗ್ರಾಮದ ಹಿರಿಯರು ಹೇಳುವ ಪ್ರಕಾರ ಬೋಧೀಶ್ವರರು ಸಾಮಾನ್ಯ ಮನುಷ್ಯರಂತೆ ಬದುಕಲಿಲ್ಲ. ಅವರಿಗೆ ಯೋಗ ಶಕ್ತಿ ಇತ್ತು. ಧ್ಯಾನದಲ್ಲಿ ಗಂಟೆಗಟ್ಟಲೆ ಕುಳಿತುಕೊಳ್ಳುತ್ತಿದ್ದರು. ಅನೇಕ ಪೀಳಿಗೆಗಳು ಬದಲಾದರೂ ಬೋಧೀಶ್ವರರ ಹೆಸರು ಮಾತ್ರ ಅಮರವಾಗಿಯೇ ಉಳಿಯಿತು. ಅಂತಹ ಪುಣ್ಯ ಭೂಮಿಯಾದ ಗದಗ ಜಿಲ್ಲೆಯ ಗದಗ ತಾಲೂಕಿನ ಅಂತೂರು ಬೆಂತೂರು ಗ್ರಾಮದಲ್ಲಿ 775 ವರ್ಷ ಬಾಳಿದ ಶ್ರೀ ಜಗದ್ಗುರು ಬೋಧೀಶ್ವರ ಮಹಾಸ್ವಾಮಿಗಳ ಅವರ ಸಂಸ್ಥಾನ ಮಠ ಅಂತೂರು ಬೆಂತೂರು ಇವರ ಮಹಾಮಠವು ಇದೆ. ಆ ಮಠದಲ್ಲಿ ಶ್ರೀ ರಾಚೋಟೇಶ್ವರ ಶಿವಾಚಾರ್ಯರು ಸ್ವಾಮೀಜಿಗಳಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇಂದಿಗೂ ಬೋಧೀಶ್ವರ ಮಠದಲ್ಲಿ ಭಕ್ತಿ, ಪೂಜೆ, ದಾಸೋಹಗಳು ನಡೆಯುತ್ತಿವೆ. ದೂರದಿಂದ ಭಕ್ತರು ಬಂದು ಆಶೀರ್ವಾದ ಪಡೆಯುತ್ತಾರೆ. ಈ ಮಠ ಕೇವಲ ದೇವಸ್ಥಾನವಲ್ಲ, ಇದು ಭಕ್ತಿಯ ಕೇಂದ್ರ. ಈ ಬೋಧೀಶ್ವರ ಮಠದಲ್ಲಿ ಬೋಧೀಶ್ವರ ನೆಲೆಸಿರುವ ತನಕ ನಮಗೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ, ನಮ್ಮನ್ನು ಕಾಪಾಡುತ್ತಾನೆ ಎಂದು ಈ ಊರಿನ ಭಕ್ತರ ಅಪಾರ ನಂಬಿಕೆ ಇದೆ. ಊರಿನ ಜನರು ಯಾವುದೇ ಹೊಲದ ಕೆಲಸವಾಗಲಿ, ಮನೆಯ ಕಾರ್ಯಕ್ರಮವಾಗಲಿ, ಯಾವುದೇ ಶುಭ ಕಾರ್ಯ ಮಾಡಿದರೂ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆ ಬೋಧೀಶ್ವರನ ಅನುಗ್ರಹ ಪಡೆಯದೆ ಮುಂದುವರಿಯುವುದಿಲ್ಲ. ಬೋಧೀಶ್ವರ ಮಹಾಮಠದಲ್ಲಿ ಬೋಧೀಶ್ವರನ ಅನುಗ್ರಹದಿಂದ ಇಡೀ ಅಂತೂರು ಬೆಂತೂರು ತಾಲೂಕಿನ ಜನರು ಸಮೃದ್ಧವಾಗಿ ಬೆಳೆದು ತಮ್ಮ ಜೀವನವನ್ನು ಸಾರ್ಥಕವನ್ನಾಗಿ ಮಾಡಿಕೊಂಡಿದ್ದಾರೆ. ಇಂತಹ ಬೋಧೀಶ್ವರ ಮಠಕ್ಕೆ ಶ್ರೀ ರಾಚೋಟೇಶ್ವರ ಶಿವಾಚಾರ್ಯರು ತಮ್ಮ ಇದೇ ಪವಿತ್ರ ಮಠದಲ್ಲಿ ಶ್ರೀ ರಾಚೋಟೇಶ್ವರ ಸ್ವಾಮಿ ದೇವರು 775 ವರ್ಷ ಬದುಕಿದರೆಂದು ಭಕ್ತರು ಆರಾಧಿಸುವ ಆ ಬೋಧೀಶ್ವರ ಮಠದ ಅವರ ಸ್ಮರಣಾರ್ಥವಾಗಿ ಒಂದು ಅಪರೂಪದ ಮಹಾನಿಷ್ಠೆಯನ್ನು ಆರಂಭಿಸಿದ್ದಾರೆ. ಅದು ಏನಪ್ಪ ಅಂದರೆ 775 ಗಂಟೆಗಳ ಕಾಲ ಮೌನಾನುಷ್ಠಾನ ಹಾಗೂ 775 ಗಂಟೆಗಳ ಕಾಲ ಸಿದ್ಧಿ ಸಮಾಧಿ ಯೋಗ. ಅಂದರೆ 775 ಗಂಟೆಗಳು ಅಂದರೆ 33 ದಿವಸ ಮೌನಾನುಷ್ಠಾನ ಮಾಡಿ ಅದು ಮುಗಿದ ಬಳಿಕ ಮತ್ತು 33 ದಿನಗಳನ್ನು ಸಿದ್ಧಿ ಸಮಾಧಿ ಯೋಗ. ಬಾಗಿಲನ್ನು ಬಂದ್ ಮಾಡಿ ಒಳಗೆ ಗಾಳಿ ಬೆಳಕು ಇಲ್ಲದ ಹಾಗೆ ತಮ್ಮ ಸೇವೆಯನ್ನು ಸಲ್ಲಿಸಲು ಸಿದ್ಧರಾಗಿದ್ದಾರೆ. 775 ತಾಸುಗಳ ಕಾಲ ಮೌನಾನುಷ್ಠಾನ ಹಾಗೂ 775 ತಾಸುಗಳ ಸಿದ್ಧಿ ಸಮಾಧಿ ಯೋಗ
ಇದು ಕೇವಲ ಸಾಧನೆಯಲ್ಲ, ಭಕ್ತಿ, ತಪಸ್ಸು ಮತ್ತು ಆತ್ಮಶಕ್ತಿಯ ಮಹಾಯಜ್ಞ. ಈ ಅವಧಿಯಲ್ಲಿ ಸಾವಿರಾರು ಭಕ್ತರು ಮಠಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆಯಲಿದ್ದಾರೆ. ಭಕ್ತಿಯ ಶಕ್ತಿ ಎಷ್ಟು ಮಹಾನ್ ಎಂಬುದು ಈ ಮಹಾನಿಷ್ಠೆ ಮತ್ತೆ ಮತ್ತೆ ಸಾಬೀತು ಮಾಡಲಿದೆ. ಶ್ರೀ ರಾಚೋಟೇಶ್ವರ ಶಿವಾಚಾರ್ಯರು ವಿಶ್ರಾಂತಿ ಪಡೆಯುವಂತಹ ಒಂದು ಸ್ಥಳ. ಭಕ್ತರು ಅಪಾರ ಸಂಖ್ಯೆಯಲ್ಲಿ ಬಂದು ಅವರ ಆಶೀರ್ವಾದ ಪಡೆದು ತಮ್ಮ ಜೀವನವನ್ನು ಪಾವನವನ್ನಾಗಿಸುತ್ತಾರೆ. ಅದೇ ರೀತಿ ಇಲ್ಲಿ ನಿತ್ಯ ಗೋಪೂಜೆಯೂ ನಡೆಯುತ್ತದೆ. ಇವನ್ನ ಇಲ್ಲಿ ಸಗಣಿ ಹಾಕಿ ಸಗಣಿ ಅದನ್ನ ವಿಭೂತಿ ಮಾಡಾಕ ಇವನ್ನ ಆಕಳ ತಂದಿವಿ. ಈಗ 6 ಬಂದಿವೆ. ನಾಳೆ 30 ಆಕಳ ಬರೋದಿದೆ. 1ನೇ ತಾರೀಕು. ಈಗ ಅಜ್ಜಾರ ಸಿದ್ಧಿ ಸಮಾಧಿ ಯೋಗ ಮಾಡಕ್ ಕುಂತಾರಲ್ಲ, ಅದ್ರ ಬಗ್ಗೆ ಅದ್ರ ಬಗ್ಗೆ ತಂದಿವಿ ನೋಡ್ರಿ ಇವನು. ಹೌದ್ರಾ? ನೋಡ್ರಿ ಏನಕ್ಕೆ ಸರಿ ನೀವಿಂತ ಬರ್ರಿ. 7 ತಿಂಗಳದಾಗ ಆಕಳದೈತ್ರಿ ಇದು. ಅದು ಇದು ಆಗಿಂದ 7 ತಿಂಗಳಿಗೆ ಇರ್ತೈತಿ. ಹೌದ್ರಾ? ನಮ್ಮ ಅಜ್ಜಾರ 775 ತಾಸು ಅನುಷ್ಠಾನ ಮಾಡ್ಯಾರ. ಆಮೇಲೆ ಸಮಾಧಿ ಯೋಗ 775 ತಾಸು ಒಳಗ ಒಳಗ ಪ್ಯಾಕ್ ಗಾಡಿ ಕಟ್ಟಿಬಿಡ್ತಾರ. ಗಾಡಿ ಕಟ್ಟಿ ಅಲ್ಲೇ ಇರ್ತಾರ. 3 ದಿನ ಗಾಳಿ ಬೆಳಕಿರಂಗಿಲ್ಲ, ಗಾಳಿ ಬೆಳಕು ಏನಿಲ್ಲ. 33 ದಿನ ಪತ್ರಿ ಮೇಲೆ 33 ದಿನ ಮೌನಾನುಷ್ಠಾನ. 33 ದಿನ ಒಳಗೆ ಪ್ಯಾಕ್ ಸಿಲ್ಲು, ಗಾಳಿ ಇಲ್ಲ ಏನಿಲ್ಲ. ಹೌದ್ರಿ? ಊಟ ಇಲ್ಲ, ನೀರಿಲ್ಲ, ಯಾವಾಗಿಲ್ಲ. ಹೊರಗೆ ಬಂದ್ರಿಲ್ಲ, ಒಳಗೆ ಹೋದ್ರಿಲ್ಲ. ಹೊರಗೆ ಬರಕ ಬರಂಗಿಲ್ರಿ. ಇಲ್ಲಿಂದ ಪಾದಯಾತ್ರೆ ಉಳಿ ಬಸವಣ್ಣಗ ಇದು ಮುಗಿದಿಂದ ಪಾದಯಾತ್ರೆ ಉಳಿ ಮಠ ಪಾದಯಾತ್ರೆ ಮಾಡ್ತಾರೆ. ನಮ್ಮ ಅಜ್ಜಾರ ಇವ್ರಿಗೆ ಅಂಗಿ ಹಾಕೋಬೇಡ ಅಂತ ಹೇಳ್ಯಾರ್ರಿ. 33 ದಿನ ಒಟ್ಟ ಅಂಗಿ ಹಾಕೋಂಗಿಲ್ಲ ಇವ್ರು. ಹಂಗ ಪೂಜೆ ಮಾಡ್ಕೊಂತಾರ. ಆಕಳ ಸೇವೆ ಮಾಡ್ತಾರ. ಆಮೇಲೆ ಅವರು ಕಾಟಿನ ಬಂದ ಅಲ್ಲಿಂದ ಅಲ್ಲಿಂದ ಬಂದ ಎಲ್ಲ ಮಾಡ್ದಾಗ ಇರ್ತಾರ. ಮಾಡ್ದಾಗ ಇರ್ತಾರ್ರಿ ಪಾಟಿಂಪಲ್ಯದಾಗ. ಅಲ್ಲೇ ಎಲ್ಲ ತಮ್ಮ ಇದನ್ನ ಬಿಟ್ಟ ಅವ್ರು ಹೊಲ ಮನಿ ಎಲ್ಲಾ ಬಿಟ್ಟ ಅವ್ರು ಅದನ್ನ ಸೇವಕ ಹೋಗ್ಬಿಟ್ರಿ. ಅದಾರ ಮಾತ್ರ ಮಿಕ್ ಕುತ್ತದಿಲ್ರಿ ಇವ್ರ. ಬೇಕಾಂತ ಹೇಳಿ ಅವ್ರು. ಶ್ರೀ ರಾಚೋಟೇಶ್ವರ ಶಿವಾಚಾರ್ಯರು ಅನುಷ್ಠಾನಕ್ಕೆ ಕುಂತಿರುವುದಿದು. ಅವರು ಅನುಷ್ಠಾನಕ್ಕೆ ಕುಂತು ಲಿಂಗ ಪೂಜೆಯನ್ನು ಮಾಡಿಕೊಳ್ತಾರೆ. ಮೌನಾನುಷ್ಠಾನದಲ್ಲಿ ಇದ್ದಾಗ 5-6 ಗಂಟೆಗಳ ಕಾಲ ಒಳಗೆ ಅನುಷ್ಠಾನ ಮಾಡಿ ಮತ್ತೆ 10 ನಿಮಿಷ ಹೊರಗೆ ಬಂದು ಮತ್ತೆ ಒಳಗೆ ಹೋಗಿ ಮತ್ತೆ ಮೌನಾನುಷ್ಠಾನವನ್ನು ಮಾಡ್ತಾರೆ. ಹೊರಗೆ ಬಂದಾಗ ಅದನ್ನು ಮಾತಾಡಂಗಿಲ್ಲ, ಆ ರೀತಿ ಮೌನಾನುಷ್ಠಾನ ಮಾಡ್ತಾರೆ. ಜಗದ್ಗುರು ರಾಚೋಟೇಶ್ವರ ಶಿವಾಚಾರ್ಯರು ಮೌನಾನುಷ್ಠಾನದಿಂದ ಹೊರಗೆ ಬಂದು ಕರ್ತೃ ಗದ್ದುಗೆಗೆ ನಮಿಸುತ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬೂದೀಶ್ವರಾಯ ನಮಃ. ಓಂ ಶ್ರೀ ಗುರು ರಾಚೋಟೇಶ್ವರಾಯ ನಮಃ. ಇವರೇ ನೋಡಿ, ಶ್ರೀ ರಾಚೋಟೇಶ್ವರ ಶಿವಾಚಾರ್ಯರು 775 ತಾಸುಗಳ ಕಾಲ ಮೌನಾನುಷ್ಠಾನ, ಅದು ಮುಗಿದ ಬಳಿಕ ಮತ್ತೆ 775 ತಾಸು ಸಿದ್ಧಿ ಸಮಾಧಿ ಯೋಗ.
ಕರ್ತೃ ಗದ್ದಿಗೆಯಲ್ಲಿರುವ ಶ್ರೀ ಬೂದೀಶ್ವರ ಮಹಾಸ್ವಾಮಿಗಳು ಅನೇಕ ಪವಾಡಗಳನ್ನು ಮಾಡಿ ಸರಳ ಜೀವನವನ್ನು ನಡೆಸಿ ಅಂತೂರು ಬೆಂತೂರು ಗ್ರಾಮ ಜನತೆಗೆ ಸುಖ ಶಾಂತಿ ನೆಮ್ಮದಿಯನ್ನು ನೀಡಿದ್ದಾರೆ. ಕರ್ತೃ ಗದ್ದಿಗೆಗೆ ನಮಸ್ಕರಿಸಿ ಮತ್ತೆ ಹಿಂದೆ ಇರುವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕರಿಸಿ 10 ರಿಂದ 15 ನಿಮಿಷಗಳ ಕಾಲ ಮಾತ್ರ ವಿಶ್ರಾಂತಿ ತೆಗೆದುಕೊಂಡು ಮತ್ತೆ ಅನುಷ್ಠಾನ ಕೈಗೊಳ್ಳಲಿದ್ದಾರೆ. ಇಂತಹ ಆಧುನಿಕ ಜಗತ್ತಿನಲ್ಲಿ ಇಂತಹ ಸ್ವಾಮೀಜಿಗಳು ನಮಗೆ ಸಿಕ್ಕಿರುವುದು ಒಂದು ಪುಣ್ಯವೆಂದು ಹೇಳಲಾಗುತ್ತದೆ. ಇದೇ ಜಾಗದಲ್ಲಿ ಶ್ರೀ ಸ್ವಾಮೀಜಿಗಳು ಅನುಷ್ಠಾನಕ್ಕೆ ಕುಂದಿರುವುದು ಸ್ವಾಮೀಜಿಯವರು ವಿಶ್ರಾಂತಿ ಪಡೆಯಲಿಕ್ಕೆ ಹೋಗುತ್ತಿದ್ದಾರೆ. ಇದೇ ಜಾಗದಲ್ಲಿ ಸ್ವಾಮೀಜಿಯವರು ಅನುಷ್ಠಾನ ಕೂತಿರುತ್ತಾರೆ. 775 ತಾಸುಗಳು ಆದ ನಂತರ ಮತ್ತೆ ಇದೇ ಜಾಗದಲ್ಲಿ ಸಿದ್ಧಿ ಸಮಾಧಿ ಯೋಗವನ್ನು ಮಾಡುತ್ತಾರೆ. ಆಗ ಮುಂದಿನ ಬಾಗಿಲನ್ನು ಇಟ್ಟಿಗೆಯಿಂದ ಕಟ್ಟಿ ಮುಚ್ಚಲಾಗುತ್ತದೆ. 775 ತಾಸುಗಳು ಅಂದರೆ 33 ದಿನಗಳ ನಂತರ ಇಟ್ಟಿಗೆಯನ್ನು ಒಡೆದು ಶ್ರೀ ರಾಚೋಟೇಶ್ವರ ಶಿವಾಚಾರ್ಯನನ್ನು ಹೊರಗಡೆ ತರಲಾಗುತ್ತದೆ. ಜಗದ್ಗುರು ಬೂದೀಶ್ವರ ಮಠದಲ್ಲಿ ದಿನಾಂಕ 4/5/2026 ಗೋಪೂಜೆ ಹಾಗೂ ಪೂಜ್ಯರ ಮೌನಾನುಷ್ಠಾನ ಆರಂಭವಾಗಿದೆ. ಮತ್ತು ಅದೇ ರೀತಿಯಾಗಿ ದಿನಾಂಕ 3/6/2026ರಿಂದ ಶಿವಸಮಾಧಿ ಯೋಗ ಅಂದರೆ 33 ದಿವಸ ಸಮಾಧಿ ಯೋಗ. ಈಗ 30 ದಿವಸ ಏನು ಮಾಡ್ತಾರೆ ಅಂದರೆ ಇದು ಮೌನ ಅನುಷ್ಠಾನ. 30 ದಿವಸ ಮೌನ ಅನುಷ್ಠಾನ ಹಾಗೂ 33 ದಿವಸ ಶಿವಸಮಾಧಿ ಯೋಗ. 5/7/2026 ಪೂಜ್ಯರ ಶಿವಯೋಗ ಸಮಾಧಿ ಯೋಗ ಮುಕ್ತಾಯವಾಗುತ್ತೆ. ಮುಕ್ತಾಯ ಸಮಾರಂಭ ಹಾಗೂ 775 ವರ್ಷ ಬಾಳಿದ ಬೋಧೀಶ್ವರ ಜಗದ್ಗುರು ವಿಗ್ರಹ ಪ್ರತಿಷ್ಠಾಪನೆ ಅದು ಪ್ರತಿಷ್ಠಾಪನೆ ಆಗುತ್ತೆ ಅವತ್ತು ಪೂಜ್ಯರ ಹಸ್ತದಿಂದ. ಹಾಗೂ ದಿನಾಂಕ 6/7/2026 ಜಗದ್ಗುರು ಬೋಧೀಶ್ವರ ಸಂಸ್ಥಾನ ಮಠದಿಂದ ಶ್ರೀ ಹುಣವಿ ಕ್ಷೇತ್ರಕ್ಕೆ ಪಾದಯಾತ್ರೆ ಮುಖಾಂತರವಾಗಿ ಪಾದಯಾತ್ರೆ ಮಾಡ್ತಾರೆ ಪೂಜ್ಯರು ಹಾಗೂ ಎಲ್ಲ ಸೇರಿ ಪಾದಯಾತ್ರೆ ಕೈಗೊಂಡಿದ್ದಾರೆ. ಪಾದಯಾತ್ರೆ ನಡ್ಕೊಂಡೆಲ್ಲ ಭಾಗವಹಿಸ್ತಾರೆ. ಹೀಗೆ ಬೆಂತೂರು ಮಠದ ಎಲ್ಲ ಸದ್ಭಕ್ತರು ಎಲ್ಲ ಬರ್ತಾರೆ ಪಾದಯಾತ್ರೆಗೆ. ಹಾಗಾಗಿ ತಾವು ಎಲ್ಲ ಬರಬೇಕಾಗಿ ನಾವು ಪರಮ ಪೂಜ್ಯ ಗುರುಲಿಂಗ ದೇವರು ಮಹಾಲಿಂಗಪುರ ನಾವು ಅಜ್ಜವರೆಲ್ಲ ಕ್ಲಾಸ್ಮೇಟು ಅವರೆಲ್ಲ ನಮಗೆಲ್ಲ ಇದು ಮಾಡಿದ್ದಾರೆ. ಓದಕ್ಕೆ ಅವರು ನಾವು ಅವ್ರ ಜೊತೆಗೆ ಇರ್ತೀವಿ. ಈಗ ಸಿದ್ಧಿ ಸಮಾಧಿ ಯೋಗ ಅಂತಂದ್ರೆ ಹೆಂಗೆ ಸರ್ ಅದು? ಸಿದ್ಧಿ ಸಮಾಧಿ ಯೋಗ ಅಂತಂದರೆ ಆತ್ಮವನ್ನು ಇದಕ್ಕೆ ಮಸ್ತಕದಲ್ಲಿ ಇಟ್ಟು 33 ದಿವಸ ಏನು ಅನ್ನ ನೀರು ಆಹಾರ ಗಾಳಿ ಏನೂ ಇಲ್ಲದೇ ಸಾಧನೆ ಮಾಡೋದನ್ನೇ ಅದು ಸಮಾಧಿ ಯೋಗ. ಗಾಳಿ ನೀರು ಏನಿಲ್ಲ ಸರ್? ಗಾಳಿ ನೀರು ಏನಿಲ್ಲ, ಎಲ್ಲ ಫುಲ್ ಪ್ಯಾಕ್ ಮಾಡಿಬಿಡ್ತೀವಿ. ಏನಿದೆಯಲ್ಲ ಅದೆಲ್ಲ ಫುಲ್ ಪ್ಯಾಕ್ ಆಗಿಬಿಡುತ್ತೆ. ಅದಕ್ಕಾಗಿ ಅದನ್ನು ಸಮಾಧಿ ಯೋಗ ಅಂತ ಕರಿತೀವಿ. 33 ದಿವಸ ಮಾಡ್ತಾರ ಸರ್? 33 ದಿವಸ 775 ತಾಸು. 775 ತಾಸು ಆಗುತ್ತೆ. ಈ ಮಠ ಕೇವಲ ದೇವಸ್ಥಾನವಲ್ಲ, ಇದು ಭಕ್ತಿಯ ಕೇಂದ್ರ.
ಬೂದೀಶ್ವರರ ಜೀವನ ನಮಗೆ ಹೇಳುವುದು ಒಂದೇ: ಭಕ್ತಿ, ಸರಳತೆ ಮತ್ತು ಸೇವೆ. ಇವು ಮನುಷ್ಯನನ್ನು ಅಮರನನ್ನಾಗಿಸುತ್ತವೆ. ನೀವು ಕೂಡ ಬೂದೀಶ್ವರರ ಭಕ್ತರಾಗಿದ್ದರೆ ಕಾಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಓಂ ಶ್ರೀ ಗುರು ಬೂದೀಶ್ವರಾಯ ನಮಃ.